ಸೈನ್ಸ್ ತುಂಬ ಕಷ್ಟ ಮ್ಯಾಮ್, ಅರ್ಥ ಆಗ್ತಿಲ್ಲ ಮ್ಯಾಮ್, ವಿಜ್ಞಾನನ ಎಷ್ಟು ಓದಿದ್ರು ನನಗೆ ತಲೆಗೆ ಹೋಗ್ತಿಲ್ಲ ಮ್ಯಾಮ್ ವಿಜ್ಞಾನ ಅಂತ ಹೇಳ್ತೀರಾ. ಇವತ್ತು ಆ ಮೂಢನಂಬಿಕೆ ಏನಿದೆ, ದಟ್ ಮಿಸ್ಕನ್ಸೆಪ್ಷನ್ ಏನಿದೆ, ಅದನ್ನ ನಾನು ದೂರ ಮಾಡಕ್ ಬಂದಿದ್ದೀನಿ. ಸೈನ್ಸ್ ಇಸ್ ಆಕ್ಚುಲಿ ಈಸಿ, ಬಟ್ ಅದನ್ನ ಹೇಗೆ ಸ್ಟಡಿ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಹಲೋ ಮಕ್ಕಳೇ, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸಿನಲ್ಲಿ ನಾವು ಸೈನ್ಸ್ ಇಸ್ ಈಸಿ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಹೋಗ್ತಿದ್ದೀವಿ. ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್. ನನ್ನ ಹೆಸರು ಹರ್ಷಿತಾ ಎಸ್ ಆ್ಯಂಡ್ ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಇವತ್ತು ನಾ ಹೇಳ್ದಂಗೆ ಏನನ್ನ ಮಾಡೋಕ್ಕೆ ಹೋಗ್ತಿದ್ದೀವಿ, ಸೈನ್ಸ್ ಇಸ್ ಈಸಿ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಅನ್ಕೋತೀರಾ, ಮ್ಯಾಮ್ ಸೈನ್ಸ್ ತುಂಬ ಕಷ್ಟ ಆಗ್ತಿದೆ ಮ್ಯಾಮ್, ನಾವು ಟಫೆಸ್ಟ್ ಸಬ್ಜೆಕ್ಟ್ ಯಾವುದು ಅಂತ ಪೋಲ್ ಎಲ್ಲ ರನ್ ಮಾಡಿದಾಗ ಸೈನ್ಸ್ ಏನಿದೆ ಟಾಪಲ್ಲಿರುತ್ತೆ ಯೂಶ್ವಲಿ. ಓಕೆ, ಸೈನ್ಸ್ ತುಂಬ ಕಷ್ಟ ಮ್ಯಾಮ್, ಅರ್ಥ ಆಗ್ತಿಲ್ಲ ಮ್ಯಾಮ್, ವಿಜ್ಞಾನನ ಎಷ್ಟು ಓದಿದ್ರು ನನಗೆ ತಲೆಗೆ ಹೋಗ್ತಿಲ್ಲ ಮ್ಯಾಮ್ ವಿಜ್ಞಾನ ಅಂತ ಹೇಳ್ತೀರಾ. ಇವತ್ತು ಆ ಮೂಢನಂಬಿಕೆ ಏನಿದೆ, ದಟ್ ಮಿಸ್ಕನ್ಸೆಪ್ಷನ್ ಏನಿದೆ, ಅದನ್ನು ನಾನು ದೂರ ಮಾಡೋಕ್ಕೆ ಬಂದಿದ್ದೀನಿ. ಸೈನ್ಸ್ ಇಸ್ ಆ್ಯಕ್ಚುಲಿ ಈಸಿ, ಬಟ್ ಅದನ್ನು ಹೇಗೆ ಸ್ಟಡಿ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಸೈನ್ಸ್ ಅಂದರೆ ವಿಜ್ಞಾನ ತುಂಬಾ ಸುಲಭವಾಗಿರುವಂತಹ ಒಂದು ವಿಷಯವಾಗಿರುತ್ತೆ, ಆದರೆ ಇದರ ಅಧ್ಯಯನನ ನೀವು ಹೇಗೆ ಮಾಡಬೇಕು ಅಂತ ನೀವು ಚೆನ್ನಾಗಿ ತಿಳ್ಕೋಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ಆಫ್. ವೈ ಇಸ್ ಸೈನ್ಸ್ ಈಸಿ? ಏನಕ್ಕೆ ವಿಜ್ಞಾನ ಸುಲಭ ಅಂತ ನಾವು ಇಲ್ಲಿ ನೋಡ್ತಿದ್ದೀವಿ. ವೈ ಇಸ್ ಸೈನ್ಸ್ ಈಸಿ? ಫಸ್ಟ್ ಆಫ್ ಆಲ್, ಇಟ್ ಇಸ್ ಲಾಜಿಕ್. ಓಕೆ, ಸೈನ್ಸಿನಲ್ಲಿ ಸೋಷಿಯಲ್ ಥರ ತುಂಬಾ ನೆನ್ಪಿಟ್ಕೊಂಡು ನಾನು ಹೇಳಬೇಕು, ತುಂಬಾ ನಾನು ತಲೆ ಬಿಸಿ ಮಾಡ್ಕೋಬೇಕು ಅನ್ನೋದಿರಲ್ಲ. ಮ್ಯಾಥಮ್ಯಾಟಿಕ್ಸ್ನಲ್ಲಿ ಇರೋ ಹಾಗೆ ತುಂಬಾ ಆ ಕಡೆ ಈ ಕಡೆಯಿಂದ ಫಾರ್ಮುಲಾಸ್ ಹಾಕಬೇಕು, ಅದನ್ನ ಮಾಡಬೇಕು, ಇದು ಮಾಡಬೇಕು ಅನ್ನೋದಿರಲ್ಲ. ಇಟ್ ಇಸ್ ಸಿಂಪಲ್ ಆ್ಯಂಡ್ ಪ್ಲೇನ್ ಲಾಜಿಕ್. ಓಕೆನಾ ಮಕ್ಕಳ? ಮೋಸ್ಟ್ ಆಫ್ ಇಟ್, ಅಟ್ಲೀಸ್ಟ್ ಸೈನ್ಸ್ ಕೂಡ ತನ್ನದೇ ಆದಂಥ ಒಂದಷ್ಟು ಡಿಫಿಕಲ್ಟೀಸ್ ಇರುತ್ತೆ ಸೈನ್ಸಲ್ಲಿ. ಐ ಆಮ್ ನಾಟ್ ಡಿನೈಯಿಂಗ್ ದಟ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಏನಕ್ಕೆ ಇದನ್ನು ಲಾಜಿಕ್ ಅಂತಿದ್ದೀನಿ? ಲೈಫ್ ಪ್ರಾಸೆಸಸ್ನ ತಗೊಳ್ಳಿ, ಅಥವಾ ಬೇರೆ ಯಾವುದಿದೆ ಚಾಪ್ಟರ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ನ ತಗೊಳ್ಳಿ. ಓಕೆ, ನಾನು ಮೂವ್ ಮಾಡಬೇಕು, ನಾನು ಆ ಕಡೆ ಈ ಕಡೆ ಓಡಾಡಬೇಕು, ನನ್ನ ಎನ್ವೈರ್ನ್ಮೆಂಟಲ್ಲಿ ಆಗುವಂತಹ ಚೇಂಜಸ್ಸಿಗೆ ನಾನು ರೆಸ್ಪಾಂಡ್ ಮಾಡಬೇಕು. ದಟ್ ಈಸ್ ವಾಟ್ ಯು ಆರ್ ಸ್ಟಡಿಯಿಂಗ್ ಇನ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಅಷ್ಟೇ, ಪ್ಲೇನ್ ಲಾಜಿಕ್. ನೀವು ಬದುಕಬೇಕು, ನೀವು ಬದುಕೋದಕ್ಕೆ ನಿಮ್ಮ ಎನ್ವೈರ್ನ್ಮೆಂಟ್ ಏನಿದೆ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಆ ಅಡ್ಜಸ್ಟ್ ಆಗೋಕ್ಕೆ ನಿಮ್ಮ ಬಾಡಿಯಲ್ಲಿ ಏನೇನು ಸಿಸ್ಟಮ್ಸ್ ಇದೆ ಅದನ್ನು ಸ್ಟಡಿ ಮಾಡೋದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಆಯಿತಾ? ನಿಯಂತ್ರಣ ಸಹಭಾಗಿತ್ವ ಇದೆ ಅಲ್ವಾ, 2ನೇ ಅಧ್ಯಾಯ ನಿಮ್ಮದು. ಏನಕ್ಕೆ ಕಲಿಬೇಕು ನೀವು ಅದನ್ನು? ನೀವು ಮನುಷ್ಯರು ಅಥವಾ ಯಾವುದೇ ಒಂದು ಜೀವಿ ಆಗಿರಲಿ, ಜೀವಿ ಎಲ್ಲಾದರೂ ಬದುಕಬೇಕು ಅಂದರೆ ತನ್ನ ವಾತಾವರಣಕ್ಕೆ ಹೊಂದ್ಕೋಬೇಕು. ತನ್ನ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗೆ ಜೀವಿ ಏನಿದೆ ಪ್ರತಿಕ್ರಿಯೆ ನೀಡಲಿಕ್ಕೆ ಜೀವಿ ಹತ್ರ ವ್ಯವಸ್ಥೆಗಳು ಇರಬೇಕು. ಈ ವ್ಯವಸ್ಥೆಗಳನ್ನ ನೀವು ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಕಲ್ತ್ಕೋತೀರ. ಅಷ್ಟೇ, ಇದು ತರ್ಕ ಮಕ್ಕಳ, ತರ್ಕ ಅಷ್ಟೇ. ಇಟ್ ಈಸ್ ಲಾಜಿಕ್. ಓಕೆ, ಸೊ ಕರೆಕ್ಟಾಗಿ ಇದಾಗ್ತಿದೆ, ಈ ಪ್ರಾಸೆಸ್ ಆಗತ್ತೆ ಅಂದರೆ ಇದಕ್ಕೆ ಈ ರೀಸನ್ ಇರುತ್ತೆ, ಈ ರೀಸನ್ ಇದೆ ಅಂದಮೇಲೆ ಈ ರೀತಿ ಪ್ರಾಸೆಸ್ ಆಗುತ್ತೆ. ಸೊ ಈ ಲಾಜಿಕ್ನ ನೀವು ಕನೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸೈನ್ಸ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಈಸಿ. ಆಯಿತಾ? ಈ ಕ್ರಿಯೆ ನಡೀತಿದೆ, ಈ ಕ್ರಿಯೆಗೆ ಕಾರಣ ಇದು, ಈ ಕಾರಣಕ್ಕಾಗಿ ಈ ಕ್ರಿಯೆ ಈ ರೀತಿ ನಡೀತಿದೆ ಅನ್ನೋ ಒಂದು ಕನೆಕ್ಷನ್ನ ಮಾಡ್ಕೊಬಿಟ್ರೆ, ಸಂಪರ್ಕನ ಮಾಡ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಸುಲಭ ಆಗುತ್ತೆ ವಿಜ್ಞಾನ. ಓಕೆನಾ? ನೆಕ್ಸ್ಟು, ಇಟ್ ಈಸ್ ದ ಸ್ಟಡಿ ಆಫ್ ಯು ಆ್ಯಂಡ್ ಎವ್ರಿಥಿಂಗ್ ಅರೌಂಡ್ ಯು. ಅಷ್ಟೇ, ಸೈನ್ಸ್ ಏನಿದೆ ಇದು ನಿಮ್ಮನ್ನು ನೀವು ಅಧ್ಯಯನ ಮಾಡ್ಕೋತಿದ್ದೀರಾ, ನಿಮ್ಮ ಸುತ್ತಮುತ್ತ ಇರುವಂತಹ ಪ್ರತಿಯೊಂದು ವಿಷಯದ ಬಗ್ಗೆ ಅಧ್ಯಯನ ಮಾಡ್ತಿದ್ದೀರಾ. ಅಷ್ಟೇ, ಸೈನ್ಸ್ ಇಸ್ ನಾಟ್ ಅ ಬಿಗ್ ಹೆಡ್ ಬ್ರೇಕ್ ಮಾಡುವಂಥ ಟಾಪಿಕ್ ಇಲ್ಲ. ಸೈನ್ಸ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಸೈನ್ಸ್ ಇಸ್ ದ ಸ್ಟಡಿ ಆಫ್ ಯು ಆ್ಯಂಡ್ ಎವ್ರಿಥಿಂಗ್ ಅರೌಂಡ್ ಯು. ಓಕೆ, ನೆಕ್ಸ್ಟು, ಎಸ್, ಕಾಮೆಂಟ್ ಎಸ್. ಸೊ ನಾನು ಈ 2 ಮಾತನ್ನ ಏನು ಹೇಳಿದ್ದೀನಿ, ಇದು ನಿಮಗೆ ಇಷ್ಟ ಆಗ್ತಿದೆ, ಸೈನ್ಸ್ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಕೆಳಗೆ ಹೋಗಿ ಎಸ್ ಅಂತ ಕಾಮೆಂಟ್ ಮಾಡಿ. ಅಥವಾ ಸೈನ್ಸ್ ನನಗೆ ಇಷ್ಟನೇ ಇಲ್ಲ ಮ್ಯಾಮ್, ಸೈನ್ಸ್ ನನಗೆ ಅರ್ಥನೇ ಆಗೋದಿಲ್ಲ ಮ್ಯಾಮ್, ಐ ವಾಂಟ್ ಟು ಗೆಟ್ ಬೆಟರ್ ಆಟ್ ಇಟ್ ಅಂತ ಅನ್ನೋರೆಲ್ಲ ಬೆಟರ್ ಅಂತ ಕಾಮೆಂಟ್ ಮಾಡಿ. ಸೈನ್ಸಲ್ಲಿ ನಾನು ಇನ್ನೂ ತುಂಬ ಪ್ರೋಗ್ರೆಸ್ನ ನೋಡಬೇಕು, ಇನ್ನೂ ಚೆನ್ನಾಗಿ ನಾನು ಸೈನ್ಸ್ನ ಓದಬೇಕು, ವಿಜ್ಞಾನನ ಓದಬೇಕು ಅಂದರೆ ಕೆಳಗೆ ಬೆಟರ್ ಅಂತ ಕಾಮೆಂಟ್ ಮಾಡಿ. ಇಫ್ ಯು ಆಲ್ರೆಡಿ ಲವ್ ಸೈನ್ಸ್, ಆಲ್ರೆಡಿ ನಂಗೆ ಸೈನ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ, ನೀವು ಹೇಳ್ತಿರೋದು ನನಗೆ ಕಂಪ್ಲೀಟಾಗಿ ಅರ್ಥ ಆಗ್ತಿದೆ ಆ್ಯಂಡ್ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ದಟ್ ಅನ್ನೋರೆಲ್ಲ ಎಸ್ ಅಂತ ಕಾಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್, ಎಸ್. ಸೊ ಸೈನ್ಸ್ನ ನೀವು ಈಸಿ ಮಾಡ್ಕೋಬೇಕು ಅಂದರೆ ಮೇನ್ ರೂಲ್, ಫಸ್ಟ್ ರೂಲ್, ನಿಮ್ಮ ಬೇಸಿಕ್ಸ್ ಕರೆಕ್ಟಾಗಿ ಇರಬೇಕು. ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಷನ್ಸ್ ಏನಿದೆ ಮಕ್ಕಳ, ಇಟ್ಸ್ ಜಸ್ಟ್ ಎನ್ ಎಕ್ಸಾಂಪಲ್. ಆಯಿತಾ? ಇಟ್ ಈಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಆಯಿತಾ? ಮ್ಯಾಥಮ್ಯಾಟಿಕ್ಸಲ್ಲಿ ನೀವು ಪಝಲ್ಸ್ ಎಲ್ಲ ಸಾಲ್ವ್ ಮಾಡ್ತೀರಾ ಅಲ್ವಾ? ಏನಪ್ಪ ನೀವು
ಅಂಗಡಿಗೆ ಹೋಗ್ಬಿಟ್ಟು ಗೇಮ್ಸ್ನೆಲ್ಲ ಪರ್ಚೇಸ್ ಮಾಡಿದಾಗ ಪಝಲ್ಸ್ ತೊಗೊಂಡು ಬರ್ತೀರಾ, ಅಥವಾ ಯಾವುದೇ ಒಂದು ಸ್ಪೋರ್ಟ್ಸ್ನ ಆಡಬೇಕಾದ್ರೆ ಒಂದು ಸ್ಟ್ರಾಟಜಿ ಮಾಡ್ತೀರಾ ಅಲ್ವಾ, ಅದೇ ರೀತಿ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಕೂಡ ಒಂದು ಗೇಮ್. ಓಕೆ, ಈ ಕಡೆ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇದೆ, ಈ ಕಡೆ ಕೂಡ 2 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ಆಗಬೇಕು. ಹೌ ಆಮ್ ಐ ಗೋಯಿಂಗ್ ಟು ಡೂ ದ್ಯಾಟ್? ಈ ಕಡೆ ರಿಯಾಕ್ಟೆಂಟ್ ಸೈಡಲ್ಲಿ 2 ಆಟಮ್ಸ್ ಆಫ್ ಹೈಡ್ರೋಜನ್, ಈ ಕಡೆ ಕೂಡ 2 ಆಟಮ್ಸ್ ಆಫ್ ಹೈಡ್ರೋಜನ್ನ ಹೇಗೆ ಮಾಡಲಿ, ಇದನ್ನು ಬ್ಯಾಲೆನ್ಸ್ ಮಾಡಬೇಕು, ನಂಬರ್ ಗೇಮ್ನ ಆಡಬೇಕು ಅಷ್ಟೇ. ದಟ್ ಈಸ್ ಆಲ್ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ ಇಸ್. ನೀವು ಏನಕ್ಕೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ, ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಮಾಡಲಿಕ್ಕೆ ಫಾರ್ಮುಲಾನ ಹೇಗೆ ಕ್ರಿಯೇಟ್ ಮಾಡಬೇಕು, ಇದೆಲ್ಲ ನಿಮಗೆ ಕ್ಲಿಯರ್ ಆಗಿಬಿಟ್ರೆ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಬಿಕಮ್ಸ್ ವೆರಿ ವೆರಿ ಫನ್ ಟು ಯು. ಆಯಿತಾ? ಸರಿದೂಗಿಸುವಿಕೆ ಏನಿದೆ ಅತ್ಯಂತ ಒಂದು ಮಜವಾದ ಒಂದು ಪರಿಕಲ್ಪನೆ. ಆಯಿತಾ ಮಕ್ಕಳ? ಸೊ ಇದನ್ನು ಮಜವಾಗಿ ನೀವು ಕಲಿಬೇಕು ಅಂದರೆ ಇದರ ಮೂಲಭೂತ ಪರಿಕಲ್ಪನೆಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನಕ್ಕೆ ನಾವು ಸರಿದೂಗಿಸುವಿಕೆನ ನಡೆಸಬೇಕು? ಈ ಕಡೆ 2 ಅಣು ಇದೆ ನೀರಿನದ್ದು ಅಂದರೆ ಈ ಕಡೆ ಕೂಡ 2 ಅಣು ಬರೋ ಹಾಗೆ ಹೇಗೆ ಮಾಡಬೇಕು, ಏನಕ್ಕೆ ಮಾಡಬೇಕು, ನಾನು ಸೂತ್ರಗಳನ್ನ ಹೇಗೆ ಬರಿಬೇಕು, ಈ ಮೂಲಭೂತ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಈಸಿ ಆಗಿಬಿಡತ್ತೆ ವಿಜ್ಞಾನ. ಓಕೆ, ಸೊ ಯು ಆಲ್ವೇಸ್ ಯು ಕ್ಯಾನ್ ಓನ್ಲಿ ಎಂಜಾಯ್ ಸೈನ್ಸ್ ಇಫ್ ಯುವರ್ ಬೇಸಿಕ್ ಕಾನ್ಸೆಪ್ಟ್ಸ್ ಆರ್ ಕರೆಕ್ಟ್. ಇಟ್ ಇಸ್ ಪರ್ಫೆಕ್ಟ್ ಅಂದಾಗ ಮಾತ್ರ, ಬೇಸಿಕ್ ಕಾನ್ಸೆಪ್ಟ್ಸ್ ಪರ್ಫೆಕ್ಟ್ ಇದ್ದಾಗ ಮಾತ್ರ ನೀವು ಸೈನ್ಸ್ನ ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಸೊ ದಯವಿಟ್ಟು ನಿಮ್ಮ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ನ ಬುಕ್ಸ್ನ ಮತ್ತೆ ಹೋಗಿ ನೋಡಿ, ಮತ್ತೆ ಹೋಗಿ ಅದರಲ್ಲಿರುವಂತಹ ಕಾನ್ಸೆಪ್ಟ್ಸ್ನ ಬ್ರಷ್ ಅಪ್ ಮಾಡ್ಕೊಳ್ಳಿ. ನಮ್ಮ ಪರೀಕ್ಷೆ ಕಡೆಯಿಂದ ವಿ ಹ್ಯಾವ್ ಆಲ್ರೆಡಿ ಡನ್ ದಿಸ್ ಫಾರ್ ಯು ಪೀಪಲ್. ಫೌಂಡೇಶನ್ ಕೋರ್ಸ್ನ ನಡೆಸಿದ್ವಿ ನಾವು. ಓಕೆ, ಸೊ ಇದರಲ್ಲಿ ಕೆಮಿಕಲ್ ಫಾರ್ಮುಲಾನ ಬೇಸಿಕ್ಸಿಂದ ಹೇಗೆ ಬರಿಬೇಕು, ನಮ್ಮ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ನ ಹೇಗೆ ನಡೆಸಬೇಕು, ಅರ್ಚನಾ ಮ್ಯಾಮು ಫಿಸಿಕ್ಸಲ್ಲಿರುವಂಥ ಮೋಸ್ಟ್ ಬೇಸಿಕ್ ನ್ಯೂಮರಿಕಲ್ ಕಾನ್ಸೆಪ್ಟ್ಸ್ ಇದೆ ಅದನ್ನು ಕೂಡ ಕವರ್ ಮಾಡಿದ್ರು. ಈ ಎಲ್ಲ ವಿಡಿಯೋಗಳದ್ದು ಲಿಂಕ್ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ. ಹಾಗೂ ನಿಮ್ಮ 8th and 9th ಸ್ಟ್ಯಾಂಡರ್ಡ್ ಬುಕ್ಸ್ ನಿಮ್ಮ ಹತ್ರನೇ ಇರುತ್ತೆ, ಅಥವಾ ಆನ್ಲೈನ್ ನೀವು ಗೂಗಲಲ್ಲಿ ಹೋಗಿ ಹುಡುಕಿದ್ರು ಕೂಡ 8th ಹಾಗೂ 9th ಸ್ಟ್ಯಾಂಡರ್ಡಿನ ಟೆಕ್ಸ್ಟ್ ಬುಕ್ಸ್ ಆರಾಮಾಗಿ ಸಿಗುತ್ತೆ. ದಯವಿಟ್ಟು ನಿಮ್ಮ ಬೇಸಿಕ್ ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ, ಇಲ್ಲಾಂದರೆ 10th is going to be extremely tough for you. ಓಕೆ, ಗೆಟ್ ಯುವರ್ ಬೇಸಿಕ್ ಕಾನ್ಸೆಪ್ಟ್ಸ್ ರೈಟ್. ಆಯಿತಾ? ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ, ಇದು ಸ್ಟೆಪ್ 1 ಆಗಿತ್ತು. ಸ್ಟೆಪ್ 2 ಅಲ್ಲಿ ಏನು ಮಾಡ್ತೀರಾ, ಈ 10th ಅಲ್ಲಿರುವಂತಹ ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಈ 10th ಅಲ್ಲಿರುವಂತಹ ಟೆಕ್ಸ್ಟ್ ಬುಕ್ನ ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡು ನಡಿಬೇಕು. ದ ಟೆಕ್ಸ್ಟ್ ಬುಕ್ ಇಸ್ ಯುವರ್ ಬೆಸ್ಟ್ ಫ್ರೆಂಡ್. ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಕಾನ್ಸೆಪ್ಟ್ಸ್ನ ಕಂಪ್ಲೀಟ್ ಆಗಿ ಓದಿ. ಟೆಕ್ಸ್ಟ್ ಬುಕ್ ಓದ್ತಿರೋದು ಕಷ್ಟ ಆಗ್ತಿದೆ ಅಂದರೆ ನಮ್ಮ ಪರೀಕ್ಷೆ ಚಾನಲಲ್ಲಿ ಸುಮ್ಮನೆ ಯೂಟ್ಯೂಬಿಗೆ ಹೋಗ್ಬಿಟ್ಟು ಪರೀಕ್ಷೆ ಅಂತ ಟೈಪ್ ಮಾಡಿ ನಮ್ಮ ಹೋಮ್ ಪೇಜಿಗೆ ಬಂದರೆ, ಹೋಮ್ ಸೆಕ್ಷನಿಗೆ ಬಂದರೆ ಸಾಕು, ನಿಮಗೋಸ್ಕರ 1 ಶಾರ್ಟ್ ವಿಡಿಯೋಸ್ದು ಪ್ಲೇ ಲಿಸ್ಟ್ಗಳನ್ನ ನಾವು ಹಾಕಿಟ್ಟಿದ್ದೀವಿ. ದಯವಿಟ್ಟು ಈ ಪ್ಲೇ ಲಿಸ್ಟಲ್ಲಿರುವಂತಹ 1 ಶಾರ್ಟ್ ವಿಡಿಯೋಸ್ನ ವಾಚ್ ಮಾಡಿ ಬಿಫೋರ್ ಎವ್ರಿಥಿಂಗ್ ಎಲ್ಸ್. ಓಕೆ, ಸ್ಟೆಪ್ 1 ಅಲ್ಲಿ ನೀವು ಸ್ಟಡಿ ಮಾಡ್ತೀರಾ, ಥರೋ ಆಗಿ ಸ್ಟಡಿ ಮಾಡ್ತೀರಾ, ಸಂಪೂರ್ಣವಾಗಿ ಅಧ್ಯಯನ ಮಾಡ್ತೀರಾ. ನೆಕ್ಸ್ಟು PYQಸ್ನ ಯೂಸ್ ಮಾಡೋದು ನಿಮಗೆ ಗೊತ್ತಿರಬೇಕು. ಓಕೆ, PYQಸ್ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿರಬೇಕು. PYQs ಅಂದ್ರೇನು, PYQಸ್ನ ಹೇಗೆ ಯೂಸ್ ಮಾಡೋದು, ಸ್ಟಡಿ ಆದಮೇಲೆ ನಾನು ಏನಕ್ಕೆ PYQಸ್ನ ಓದಬೇಕು ಅಂತ ಎಲ್ಲ ತಿಳ್ಕೊಳ್ಳಿಕ್ಕೆ ಈ ವಿಡಿಯೋನ ನಾನು ಆಲ್ರೆಡಿ ರಿಲೀಸ್ ಮಾಡಿದ್ದೀನಿ. ಈ ವಿಡಿಯೋನ ಲಿಂಕ್ ಕೂಡ ನಿಮಗೆ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಸಿಗತ್ತೆ. ಆಯಿತಾ? PYQs ಅಂದ್ರೇನು, ಹಿಂದಿನ ವರ್ಷದ ಪರಿಹರಿಸಿದ ಪ್ರಶ್ನೆಗಳು ಅಥವಾ ಹಿಂದಿನ ವರ್ಷದ ಪ್ರಶ್ನೆಗಳು. ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ PYQಗಳು ಪ್ರಮುಖ, ಯಾಕೆ PYQಗಳನ್ನ ನೀವು ಬಳಸಬೇಕು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಮಕ್ಕಳ ಈ ವಿಡಿಯೋನ ವಾಚ್ ಮಾಡಿ. ಇದರ ಲಿಂಕ್ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಸಿಗತ್ತೆ. ನೆಕ್ಸ್ಟ್, ಐಡೆಂಟಿಫೈ ವೀಕ್ ಏರಿಯಾಸ್. ನೀವು PYQಸ್ನ ಸಾಲ್ವ್ ಮಾಡಿದಾಗ ನಿಮಗೆ ಆ ಚಾಪ್ಟರಲ್ಲಿ ಯಾವ ಕಾನ್ಸೆಪ್ಟ್ಸ್ ಅರ್ಥ ಆಗಿಲ್ಲ ಅಂತ ಗೊತ್ತಾಗತ್ತೆ. ಆಯಿತಾ? PYQಗಳನ್ನ ಬಗೆಹರಿಸಿದಾಗ ಆ ಒಂದು ಅಧ್ಯಾಯದಲ್ಲಿ ನಿಮಗೆ ಯಾವ ಪರಿಕಲ್ಪನೆಗಳು ಅರ್ಥ ಆಗಿಲ್ಲ ಅಂತ ಗೊತ್ತಾಗತ್ತೆ. ಸೊ ದಯವಿಟ್ಟು ಆ ಪರಿಕಲ್ಪನೆಗಳ ಮೇಲೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ನೀವು ಮತ್ತೆ ಅಧ್ಯಯನ ಮಾಡಬೇಕು. ಓಕೆ, ಯು ಹ್ಯಾವ್ ಟು identify these weak areas through PYQs and then study those weak areas even more prominently to become perfect with the chapter. Okay na? So that will be your step 4. Yes, ನಾ ಹೇಳ್ದಂಗೆ ವೀಕ್ ಟಾಪಿಕ್ಸ್ ಏನಿದೆ ಇದನ್ನು ಐಡೆಂಟಿಫೈ ಮಾಡಿಬಿಟ್ಟು ಇದನ್ನು ಸ್ಟಡಿ ಮಾಡಬೇಕು. ದುರ್ಬಲ ವಿಷಯಗಳು, ದುರ್ಬಲ ಪರಿಕಲ್ಪನೆಗಳು, ಯಾವ ಪರಿಕಲ್ಪನೆಗಳಲ್ಲಿ ನಿಮಗೆ ನೀವು ದುರ್ಬಲ ಅನ್ನಿಸ್ತಿರೋ ಅದರ ಮೇಲೆ ಹೆಚ್ಚು ಗಮನ ಕೊಟ್ಟು ನೀವು ಓದ್ಕೋಬೇಕು. ನೆಕ್ಸ್ಟ್, ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ವಾಟ್ ಇಸ್ ಇಟ್?
ಫೋಕಸ್ ಮೋರ್ ಆನ್ ಹೈ ವೇಟೇಜ್ ಚಾಪ್ಟರ್ಸ್. ನೀವು ಸೈನ್ಸ್ನ ಓದಬೇಕು, ಸೈನ್ಸಲ್ಲಿ 80 ತೆಗಿಬೇಕು, ಸೈನ್ಸ್ನ ಈಸಿ ಮಾಡ್ಕೋಬೇಕು ಅಂತಾರ ಆ್ಯಂಡ್ ಎಲ್ಲ ಚಾಪ್ಟರ್ಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಓದೋಕ್ಕೆ ಹೋಗ್ತೀರಾ. ದಟ್ ಈಸ್ ನಾಟ್ ನೆಸೆಸರಿ. ಬ್ಲೂ ಪ್ರಿಂಟ್ ಪ್ರಕಾರ ನಿಮ್ಮ ಎಫರ್ಟ್ ವೇರಿ ಆಗಬೇಕು. ಆಯಿತಾ? ನೀಲನಕ್ಷೆಯಲ್ಲಿ ಎಷ್ಟು ಅಂಕಗಳು ಯಾವ ಅಧ್ಯಾಯಕ್ಕೆ ಹೆಚ್ಚು ಅಂಕಗಳಿರುತ್ತೋ ಅದಕ್ಕೆ ನೀವು ಹೆಚ್ಚು ಶ್ರಮನ ಹಾಕಬೇಕಾಗತ್ತೆ. ಓಕೆ, ದ ಚಾಪ್ಟರ್ಸ್ ದಟ್ ಹ್ಯಾವ್ ಹೈ ವೇಟೇಜ್ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್, ಯು ಹ್ಯಾವ್ ಟು ಪುಟ್ ಮೋರ್ ಎಫರ್ಟ್ ಇನ್ ಟು ದೋಸ್ ಚಾಪ್ಟರ್ಸ್. ಓಕೆನಾ ಮಕ್ಕಳ? ನೆಕ್ಸ್ಟು ರಿಪೀಟೆಡ್ ಕಾನ್ಸೆಪ್ಟ್ಸ್ ಇರ್ತವೆ. ಒಂದಷ್ಟು ಕಾನ್ಸೆಪ್ಟ್ಸ್, ಫಾರ್ ಎಕ್ಸಾಂಪಲ್ ಲೈಫ್ ಪ್ರಾಸೆಸಸಲ್ಲಿ ಡಬಲ್ ಸರ್ಕ್ಯುಲೇಷನ್ ತುಂಬಾ ಸತಿ ಕೇಳಿದ್ದಾರೆ. ಫೋಟೋಸಿಂಥಿಸಿಸ್ನ ಸ್ಟೆಪ್ಸು ಈಕ್ವೇಷನ್ ತುಂಬಾ ಸತಿ ಕೇಳಿದ್ದಾರೆ. ಸೊ ಈ ರೀತಿ ರಿಪೀಟೆಡ್ ಕಾನ್ಸೆಪ್ಟ್ಸ್ ಇರ್ತವೆ. ಇದ್ರ ಮೇಲೆ ಜಾಸ್ತಿ ಗಮನ ಕೊಟ್ಟು ಓದ್ಕೋಬೇಕು. ಈ ಡಯಾಗ್ರಾಮ್ಸ್ನ ಇಗ್ನೋರ್ ಮಾಡಬಾರ್ದು. ಬಿಕಾಸ್ 12 to 16 ಮಾರ್ಕ್ಸ್ ನಿಮಗೆ ಡಯಾಗ್ರಾಮ್ಸಿಂದ ಬರುತ್ತೆ. 12ರಿಂದ 16 ಅಂಕಗಳು ರೇಖಾಚಿತ್ರಗಳಿಂದ ಬರೋದ್ರಿಂದ ರೇಖಾಚಿತ್ರಗಳನ್ನ ಕಡೆಗಣಿಸಬಾರ್ದು. ಕೊನೆಯದಾಗಿ ಫುಲ್ ಲೆಂತ್ ಪೇಪರ್ನ ಪ್ರಾಕ್ಟೀಸ್ ಮಾಡೋಕ್ಕೆ, ಬರೆಯೋದನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಕಲಿಬೇಕು. ನೀವು ಎಷ್ಟು ಬರವಣಿಗೆ ಮೇಲೆ ಒತ್ತು ಕೊಡ್ತಿರೋ ಅಷ್ಟು ನಿಮಗೆ ಒಳ್ಳೇದಾಗತ್ತೆ. ಯಾಕಂದರೆ ಕೊನೆ ಮಂಡಳಿ ಪರೀಕ್ಷೆಯಲ್ಲಿ ನೀವು 1 ವರ್ಷ ಎಷ್ಟೇ ಓದಿದ್ರೂ ಆ 3 ಗಂಟೆಯಲ್ಲಿ ಎಷ್ಟು ಬರೀತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ ರೈಟಿಂಗ್ ರೈಟ್ ಫ್ರಮ್ ಟುಡೇ. ಓಕೆ, ಸೊ ಇಲ್ಲಿ ನಿಮಗೆ ಏನು ಹಾಕಿದ್ದೀನಿ, ಲಾಸ್ಟ್ ಇಯರಿನ ಬ್ಲೂ ಪ್ರಿಂಟ್ನ ಹಾಕಿದ್ದೀನಿ. ನಿಮಗೆ ಕಾಣಿಸ್ತಿಲ್ಲ ಅಂದರೆ ದಯವಿಟ್ಟು ರೆಸಲ್ಯೂಷನ್ನ ಜಾಸ್ತಿ ಮಾಡ್ಕೊಳ್ಳಿ, 1080p ಹಾಕೊಳ್ಳಿ, ಸ್ವಲ್ಪ ಬೆಟರ್ ಆಗಿ ಕಾಣಿಸುತ್ತೆ. ಬಟ್ ದಿಸ್ ಈಸ್ ದ ಬ್ಲೂ ಪ್ರಿಂಟ್ ಆಫ್ ಲಾಸ್ಟ್ ಇಯರ್. ಈ ವರ್ಷದ ಬ್ಲೂ ಪ್ರಿಂಟ್ ಇನ್ನೂ ರಿಲೀಸ್ ಮಾಡಿಲ್ಲ, ಅದು ಬರೋಕ್ಕೆ ನವೆಂಬರ್ ಡಿಸೆಂಬರ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಂಡ್ರೆ ನಡೆಯುತ್ತೆ. ಆ್ಯಂಡ್ ದಿಸ್ ಇಸ್ ದ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಮಕ್ಕಳ. ಅಗೇನ್ ಕಾಣಿಸ್ತಿಲ್ಲ ಅಂದರೆ 1080p ಟರ್ನ್ ಮಾಡ್ಕೊಳ್ಳಿ. ಹಾಗೂ ಇದು 2024-25 ಲಿಸ್ಟ್ ಆಫ್ ಡಯಾಗ್ರಾಮ್ಸ್, ಬಟ್ ಇವತ್ತು ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ದೇ ಗಿವ್ ಅ ನ್ಯೂ ಬ್ಲೂ ಪ್ರಿಂಟ್. ಓಕೆ, ಸೊ ಇದೇನಿದೆ ಇದರಲ್ಲಿರುವಂತಹ ಡಯಾಗ್ರಾಮ್ಸ್ನ ಡ್ರಾ ಮಾಡೋಕ್ಕೆ ಕೇಳ್ತಾರೆ. ಬಟ್ ಡಯಾಗ್ರಾಮ್ಸ್ನ ಲೇಬಲ್ ಮಾಡೋಕ್ಕೆ, ಐಡೆಂಟಿಫೈ ಮಾಡೋಕ್ಕೆ ಎಲ್ಲಿಂದ ಆದರೂ ಕೇಳ್ಬೋದು. ಬಟ್ ಡ್ರಾಯಿಂಗ್ಗೆ ಈ ಲಿಸ್ಟಿಂದ ಮಾತ್ರ ಬರುತ್ತೆ. ಆಯಿತಾ? ಇದು ರೇಖಾಚಿತ್ರಗಳ ಪಟ್ಟಿ ಆಗಿರುತ್ತೆ. ದಯವಿಟ್ಟು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಕಾಣಿಸ್ತಿಲ್ಲ ಅಂದರೆ 1080p ಹಾಕೊಳ್ಳಿ, ಕಾಣಿಸುತ್ತೆ ಬೆಟರ್ ರೆಸಲ್ಯೂಷನಲ್ಲಿ. ಸೊ ಬರವಣಿಗೆ, ಚಿತ್ರ ಬಿಡಿಸ್ಲಿಕ್ಕೆ ಈ ಪಟ್ಟಿಯಿಂದ ಮಾತ್ರ ಬರುತ್ತೆ. ಆದರೆ ಗುರುತಿಸುವಿಕೆಗೆ ಎಲ್ಲಿಂದ ಆದರೂ ಚಿತ್ರ ಬರಬಹುದು. ಓಕೆ, ಸೊ ದಿಸ್ ಈಸ್ ಹೌ ಯು ಮೇಕ್ ಸೈನ್ಸ್ ಈಸಿ ಫಾರ್ ಯುವರ್ ಸೆಲ್ಫ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಟು ಯು. ಇದೇ ರೀತಿ ಬೇರೆ ಯಾವ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, and I'll try to make videos like this for you. Thank you so much for joining today's class. I'll see you in the next video.